ಸರ್ ಈಗ ರೈತರಿಗೆ ಈ ಬರಗಾಲದಲ್ಲಿ ಏನೆಲ್ಲ ನಷ್ಟ ಆಗುತ್ತಲ್ಲ, ಈ ನಷ್ಟವನ್ನ ಭರಿಸೋದು ಹೇಗೆ? ಈಗ ನಷ್ಟ ಭರಿಸೋದು ಹೇಗೆ ಅಂದರೆ, ನಾವು ಈಗಾಗಲೇ ನಾನು ಹೇಳ್ದಂಗೆ SDRF ಅಡಿಯಲ್ಲಿ ಅಥವಾ NDRF ಅಡಿಯಲ್ಲಿ ತನ್ನದೇ ಆದ ಒಂದು ಮಾರ್ಗಸೂಚಿಗಳಿದ್ದಾವೆ. ಹ್ಮ್. ನಿಮ್ಗೆ ಆಗಿರೋ ನಷ್ಟ ಎಲ್ಲ ತುಂಬಿಕೊಡಿ ಅಂತ ಅಂದರೆ ಯಾವತ್ತೂ ಅಷ್ಟೇ ಇಟ್ ಈಸ್ ನಾಟ್ ಕಾಂಪನ್ಸೇಷನ್, ಇಟ್ ಈಸ್ ಓನ್ಲಿ ಎ ರಿಲೀಫ್. ರಿಲೀಫ್. ನೀವೇನು ಫರ್ಟಿಲೈಸರ್ಸ್ಗೆ ಅಥವಾ ಬೀಜಕ್ಕೆ, ಗೊಬ್ಬರಕ್ಕೆ ಮತ್ತು ಲೇಬರ್ಗೆ ಇನ್ವೆಸ್ಟ್ ಮಾಡಿರ್ತೀರ ಅಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡೋವಂಥದ್ದು ರಿಲೀಫ್ ಅದು. ಸೊ ಕಾಂಪನ್ಸೇಷನ್ನು ಯಾವುದರಿಂದಲೂ ಸಿಗೋದಿಲ್ಲ. ಬಟ್ ನೀವು ಈ ಕೃಷಿ ಏನು ನಾವು ಬೆಳೆ ವಿಮೆ ಅಂತ ಕರಿತೀವಿ, ಅದರಲ್ಲಿ ಹೋದರೆ ನಿಮಗೆ ಬಹಳ ಒಳ್ಳೆ ಕಾಂಪನ್ಸೇಷನ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಬೆಳೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಳ್ಳೆ ನಿಮಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಸ್ವಲ್ಪ ರಿಲೀಫ್ ಸಿಗ್ತದೆ ಅಲ್ಲಿ. ಸರ್ ಈಗ ಬರಗಾಲ ಅಂತ ಒಂದ್ಸರಿ ಸರ್ಕಾರ ಘೋಷಣೆ ಮಾಡಿದ ಮೇಲೆ ಆಯ್ತಪ್ಪ, ಈ ಸರಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ರೈತರಿಗೆ, ಜನರಿಗೆ ಸಿಗುವಂತಹ ಸೌಲಭ್ಯಗಳು ಏನೆಲ್ಲ ಅನುಕೂಲ ಆಗುತ್ತೆ ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ? ನಾನು ಹೇಳಿದ್ನಲ್ಲ ಈಗಾಗಲೇ, ಫಸ್ಟ್ ಆಫ್ ಆಲು ಒಂದು ನಿಮಗೆ ಸಾಲ ಇದ್ದರೆ ಶಾರ್ಟ್ ಪೀರಿಯಡ್ಡು, ಅಂದರೆ ನೀವು ಒಂದು ಸೀಸನಲ್ ಇದು ತೊಗೊಂಡಿರ್ತಾರೆ, ಕ್ರಾಪ್ ಲೋನ್ ಅಂತ ತೊಗೊಳ್ತಾರೆ, ಬೆಳೆ ಸಾಲ. ಅದನ್ನು ಈ ವರ್ಷದ ಬೆಳೆ ಸಾಲನ ಮುಂದಕ್ಕೆ ಹಾಕ್ಬೋದು. ಮತ್ತು ಟ್ಯಾಕ್ಸ್ಗಳೇನಿರ್ತವೆ ಲ್ಯಾಂಡ್ ಇದ್ರದ್ದೆಲ್ಲ ಟ್ಯಾಕ್ಸ್ಗಳು ಕಡಿಮೆ ಆಗ್ತದೆ. ಅದಾದ ನಂತರ ಫಾಡರ್ ಸ್ಕೇರ್ಸಿಟಿ ಇದ್ದಾಗ ನಿಮಗೆ ಫಾಡರ್ ಬ್ಯಾಂಕ್ ಅಂತ ಮಾಡಬೇಕು. ಅವರು ನಿಮಗೆ ಎಷ್ಟು ದನಕರುಗಳಿಗೆ ನಿಮ್ಮ ಮನೇಲಿ ಇರ್ತವೆ ಅದಕ್ಕೆ ತಕ್ಕಂತೆ ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಕೊಡ್ತಾರೆ. ಫಾಡರ್ ಬ್ಯಾಂಕಿಂದ ಆದರೂ ಕೊಡ್ಬೋದು ಅಥವಾ ಸಬ್ಸಿಡಿ ರೇಟ್ಸಲ್ಲಾದ್ರೂ ಕೊಡ್ಬೋದು. ಕೆಲವರು ಸಬ್ಸಿಡಿ ರೇಟ್ಸಲ್ಲಿ ಅವ್ರು ಫಿಕ್ಸ್ ಮಾಡಿದ್ದಾರೆ ಇಷ್ಟಂತ. ಸಬ್ಸಿಡಿ ರೇಟ್ಸಲ್ಲಿ ಅದು ಎಲ್ಲಿಂದನೋ, ಇವಾಗ ಪಂಜಾಬಲ್ಲಿ ಸಿಕ್ಕರೆ ಪಂಜಾಬಿಂದ ತಂದು ಕೊಡೋವಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ಆಗ್ತದೆ. ಪ್ಲಸ್ಸು ಅದಕ್ಕೆ ಇವಾಗ ಏನಂದರೆ ಇವಾಗ ಫಾಡರ್ ಸ್ಕೇರ್ಸಿಟಿ ಆಗ್ತದೆ ಅನ್ನಂಗಿದ್ರೆ, ಮೇವು ಸ್ಕೇರ್ಸಿಟಿ, ಅದಕ್ಕೆ ಬೆಳೆಸಲಿಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಕಿಟ್ ಅಂತ ಕೊಡ್ತಾರೆ, ಫಾಡರ್ ಕಿಟ್ ಅಂತ ಕರ್ತಾರೆ. ಆ ಬೀಜ, ಗೊಬ್ಬರ, ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ರೈತರಿಗೆ ಫಾಡರ್ ಬೆಳೀಲಿಕ್ಕೇ ಸಪೋರ್ಟ್ ಮಾಡಬೇಕು. ಇನ್ ಕೇಸ್ ಅವ್ನಿಗೆ ಹೆಚ್ಚಾದರೆ ಅಲ್ಲಿಂದ ಫಾಡರ್ನ ಕೊಂಡುಕೊಂಡು ಅವ್ನಿಗೆ ಅಟ್ಲೀಸ್ಟು ಏನಾದರೂ ಎಕನಾಮಿಕಲ್ ಇದು ಬೇಕಲ್ಲ ಅವ್ನಿಗೆ, ಅದನ್ನ ಕೊಂಡ್ಕೊಳಕ್ಕೂ ಸರ್ಕಾರ ಸಪೋರ್ಟ್ ಮಾಡ್ಬೋದು. ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಇದ್ರೂ ಎಲ್ಲಿಂದಾದ್ರೂ ತರ್ರಿ, ನೀರು ಕೊಡಿ, ನಮಗೆ ಗುಣಮಟ್ಟದ ನೀರು ಕೊಡೋದು ನಮ್ಮ ಆದ್ಯತೆ, ಅದು ಕೊಡಬೇಕಾಗ್ತದೆ. ಅದು ಬಿಟ್ಟರೆ ನಿಮಗೆ ಇದು ಹೇಳಿದ್ನಲ್ಲ ಕ್ರಾಪ್ ಲಾಸು ಇವೆಲ್ಲ ಆದಾಗ ಅದಕ್ಕೆಲ್ಲ ರಿಲೀಫ್ ಮೆಜರ್ಸ್ ಎಲ್ಲ ಸಿಗ್ತದೆ. ರಿಲೀಫ್ ಮೆಜರ್ಸು ಏನು ಗೌರ್ಮೆಂಟಲ್ಲಿ ಏನಿದೆಯೋ ರಿಲೀಫ್ ಮೆಜರ್ಸ್ ಕೊಡಬೇಕು. ಅದನ್ನು ಅಷ್ಟೇ, ಯಾವುದೇ ರಿಲೀಫ್ ಮೆಜರ್ಸ್ ಹೋಗಬೇಕಾದ್ರೆ ಅದಕ್ಕೆ ಆದ ಸಾಫ್ಟ್ವೇರ್ ಇದೆ. ಯಾರು ಒಂದು ಗೌರ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಅಲ್ದಾಡೋದು ಬೇಕಾಗಲ್ಲ. ಆಟೋಮೆಟಿಕಲಿ ನೀವು ಕ್ರಾಪ್ ಲಾಸ್ನ ಎಲ್ಲಿ ಪರಿಹಾರ ಸಾಫ್ಟ್ವೇರಲ್ಲಿ ಡೇಟಾ ಎಂಟ್ರಿ ಮಾಡಿರ್ತೀರ, ಅದೇ ಸಾಫ್ಟ್ವೇರ್ ಥ್ರೂ ದಟ್ ಸಾಫ್ಟ್ವೇರೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ದುಡ್ಡು ಜಮೆ ಆಗುತ್ತೆ.